ಸರ್ಕಾರ ಹೆಂಗೆ ನಡೆದಿದೆ ಅನ್ನೋದು ತೋರಿಸುತ್ತೆ ಇದು. ಕನ್ನಡಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನ ಕೊಡ್ತಾ ಇದ್ದ. ಜ್ಞಾನ ದೇಗುಲ, ಜ್ಞಾನ ಪಡೆದುಕೊಳ್ಳೋಕೆ ಇರೋದು. ಪ್ರಶ್ನೆ ಮಾಡುವುದು ತಪ್ಪಲ್ಲ, ಪ್ರಶ್ನೆ ಮಾಡೋದನ್ನ ಟೀಚರ್ಸ್ ಹೇಳಿಕೊಡ್ತಾರೆ, ಕೇಳು ಪ್ರಶ್ನೆಯನ್ನ ಅಂತ ಹೇಳಿ. ಮಕ್ಕಳಲ್ಲಿ ಸಂಘರ್ಷ ಮನೋಭಾವನೆಯನ್ನ ಹುಟ್ಟು ಹಾಕಬಾರದು ಅಂತ ಹೇಳಿ ಬೊಮ್ಮಾಯಿ ಅವರು ಹೇಳ್ತಾ ಇದ್ದ. ಸರ್ಕಾರ ಹೆಂಗೆ ನಡೆದಿದೆ ಅನ್ನೋದರ ಕನ್ನಡಿ ಇದಷ್ಟೇ. ನಾನು ಕೂಡ ಗಮನಿಸಿದ್ದೇನೆ. ಜ್ಞಾನ ದೇಗುಲ ಇದು, ಜ್ಞಾನ ಪಡ್ಕೊಳ್ಳೋದಕ್ಕಿದೆ. ಪ್ರಶ್ನೆ ಮಾಡೋದೇನು ತಪ್ಪಲ್ಲ, ಆದರೆ ಒಂದು ಸಂಘರ್ಷವನ್ನು ಮಕ್ಕಳ ಮನಸ್ಸಿನಲ್ಲಿಯೇ ಮೂಡಿಸುವಂಥ ಕೆಲಸ ಸರ್ಕಾರ ಮಾಡಬಾರ್ದು. ಇವತ್ತು ಸರ್ಕಾರ ಹೆಂಗೆ ನಡೆದಿದೆ ಅಂತಂದು ಅದು ತೋರಿಸ್ತದೆ. ಸಮಾಜದಲ್ಲಿ ಮಕ್ಕಳಿಂದ ಹಿಡಿದು ಎಲ್ಲ ಕಡೆ ಸಂಘರ್ಷವನ್ನು ಉಂಟು ಮಾಡಿ, ಕ್ಷೋಭೆಯನ್ನು ಉಂಟು ಮಾಡಿ ತಮ್ಮ ರಾಜಕೀಯ ರೊಟ್ಟೆಯನ್ನು ಸುಟ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮಕ್ಕಳಲ್ಲಿರುವಂಥ ನಯ ವಿನಯ, ಗುರುಗಳಿಗೆ ಕೊಡುವಂಥ ಗೌರವವನ್ನ ಎಲ್ಲವನ್ನ ಹಾಳು ಮಾಡಕ್ಕೆ ನಿಂತಂಗಿದೆ ಇದು. ನೀವು ಹೇಗೆ ಅಹಂಕಾರದಿಂದ ಮೆರಿತಿರೋ ರಾಜಕಾರಣಿಗಳು, ಅಧಿಕಾರಿಗಳು, ಅದೇ ಅಹಂಕಾರವನ್ನ ಮಕ್ಕಳಲ್ಲಿ ತುಂಬುವಂಥ ಪ್ರಯತ್ನ ಇದು ನಡೀತಾ ಇದೆ. ಮಾಡಿ, ಇನ್ನು ಏನೆಲ್ಲ ತುಂಬಬೇಕಾಗಿದೆಯೋ ಮಕ್ಕಳಲ್ಲಿ ತುಂಬಿ, ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ನಯ ವಿನಯ ಗೌರವ, ಗುರುಗಳಿಗೆ ತಲೆಬಾಗಿ ನಡೆಯುವಂಥದ್ದನ್ನು ಕಲಿಸಿಕೊಡ್ಬೇಕಾದ್ರೆ ಕೈ ಮುಗಿದು ಒಳಗೆ ಬಾ ಅಂತಂದಾಗ ಮನಸ್ಸಿನ ಮೇಲೆ ಒಂದಿಷ್ಟು ಪರಿಣಾಮಗಳು ಬೀರುತ್ತೆ. ಧೈರ್ಯವಾಗಿ ಪ್ರಶ್ನಿಸುವಂತಂದ್ರೆ ಅಹಂಕಾರದಿಂದ ಒಳಗಡೆಗೆ ಹೋಗ್ತಾನವನು. ನಿಮಗೇನು ಆಗಲ್ಲ, ಅಧಿಕಾರಿಗಳು ಸಚಿವರುಗಳಿಗೆ ಟೀಚರ್ಸ್ಗಳು ಅನುಭವಿಸ್ತಾ ಇದ್ದಾರೆ. ಅದನ್ನ ಇನ್ನೂ ಪಾಲನೆ ಮಾಡ್ತಾ ಇದ್ದೀರಲ್ರಿ ನೀವೆಲ್ಲ ಪ್ರಾಂಶುಪಾಲರುಗಳು. ನಿಮಗೇನು ಅನ್ಸಲ್ವಾ? ನಿಮಗೆ ಟೀಚಿಂಗ್ ಕ್ಲಾಸ್ಗಳನ್ನು ಹೇಳಿಕೊಟ್ಟಿರ್ತಾರಲ್ಲ, ಮಕ್ಕಳಿಗೆ ಹೇಗೆ ಪಾಠ ಮಾಡಬೇಕು ಏನು ಅಂಥೇಳಿ. ಧೈರ್ಯವಾಗಿ ಪ್ರಶ್ನಿಸು ಅನ್ನೋದನ್ನ ಪ್ರತಿಯೊಂದು ಕ್ಲಾಸ್ ರೂಮಲ್ಲೂ ಕೂಡ ಟೀಚರ್ಸ್ಗಳು ಹೇಳಿಕೊಡ್ತಾರೆ. ನೀನು ಕೇಳ್ಪುಟ್ಟ, ನೀನು ಕೇಳು ಅಂಥೇಳಿ ಹೇಳೋ ರೀತಿಯಲ್ಲಿರುತ್ತೆ. ಒಳಗಡೆಗೆ ಹೋಗೋ ಸಂದರ್ಭದಲ್ಲೇ ಧೈರ್ಯವಾಗಿ ಪ್ರಶ್ನಿಸು ಅಂತಂದ್ರೆ ಅವನು ಎದೆ ಒಬ್ಬಿಸ್ಕೊಂಡು ಅಹಂಕಾರದಿಂದ ಒಳಗಡೆಗೆ ಹೋಗ್ತಾನೆ. ಇದರ ಕನಿಷ್ಠ ಜ್ಞಾನವೂ ಕೂಡ ಇಲ್ವಾ? ಸೈಕಾಲಜಿ ಏನು ಹೇಳುತ್ತೆ ಅನ್ನೋದಾದ್ರೂ ಗೊತ್ತಾ? ಎಜುಕೇಷನಲ್ಲಿ ಈ ಎಲ್ಲ ಅಧಿಕಾರಿಗಳು ಹಾಕ್ಕೊಂಡಿದ್ರಲ್ಲ ನಿಮ್ಮ ಗ್ರೂಪ್ಗಳಲ್ಲಿ, ಫಸ್ಟ್ ಎಜುಕೇಷನ್ನು ಸೈಕಾಲಜಿ ಮೇಲೆ ಡಿಪೆಂಡ್ ಆಗಿದೆ ಅನ್ನೋದರ ಅರಿವಿಲ್ಲ ನಿಮಗೆ. ಅದರ ಪರಿಣಾಮಗಳಿದು.